ಮತ್ತೊಂದು ಮಗದೊಂದು ಶಾಕ್ ಏನಂತಂದ್ರೆ 58 ರೂಪಾಯಿ ಇತ್ತು ಯುದ್ಧ ಆರಂಭ ಆಗುವಾಗ ಎಲ್ಪಿಜಿ ಪರ್ ಲೀಟರ್ ಈಗ 105 ರೂಪಾಯಿ ಆಗಿದೆ. ಡಬಲ್. ಎಲ್ಲೋಗ್ಬೇಕು ಪಾಪ ಆಟೋ ಚಾಲಕರು. ಬಳ್ಳಾರಿ ಅಂತ ನಗರದಲ್ಲಿ 105 ರೂಪಾಯಿ ಪರ್ ಲೀಟರ್ ಅವರು ಗ್ಯಾಸ್ ಹಾಕ್ಸ್ಕೊಂಡು ಗ್ರಾಹಕರ ಹತ್ರ ಡಬಲ್ ಚಾರ್ಜ್ ಮಾಡಿದ್ರೆ ಕೊಡ್ತಾರ ಗ್ರಾಹಕರು? ಆಟೋ ಹತ್ತದಿಲ್ಲ, ಅವರು ಬೇರೆ ಏನೋ ಸಿಟಿ ಬಸ್ಗೆ ಹೋಗ್ತಾರೆ. ಸೊ ಬಹಳ ಕಷ್ಟ ಆಗ್ಬಿಟ್ಟಿದೆ ಆಟೋ ಚಾಲಕರ ಜೀವನ. ಬೆಂಗಳೂರಲ್ಲಿ ಒಂದಲ್ದಿದ್ರೆ ಮತ್ತೊಂದು ಉದ್ಯೋಗ ಮಾಡ್ತಾರೆ, ಹೇಗೋ ಸರ್ವೈವ್ ಆಗ್ತಾರೆ. ಆದ್ರೆ 2 ಟೈರ್ ಸಿಟೀಸ್ ಅಲ್ಲಿ ಬಹಳ ಕಷ್ಟ ಆಗತ್ತೆ. ಪ್ರಯಾಣಿಕರು ಬಂದಿಲ್ಲ ಅಂತಂದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತ ಯುದ್ಧ ಆ ದೇಶಗಳಲ್ಲಿ ಎಷ್ಟು ಸಮಸ್ಯೆಯನ್ನ ತಂದೊಡ್ಡುತ್ತಿದೆ, ಎಷ್ಟು ಜನರು ಪರದಾಡ್ತಾ ಇದ್ದಾರೆ, ಅಷ್ಟೇ ಸಮಸ್ಯೆಯನ್ನ ಭಾರತದಲ್ಲೂ ಕೂಡ ಉಂಟು ಮಾಡಿದೆ. ಈ ದೃಶ್ಯದಲ್ಲಿ ನೋಡಬಹುದು, ನಿಜಕ್ಕೂ ಈ ಒಂದು ಯುದ್ಧದ ಪರಿಣಾಮವಾಗಿ ರಾಜ್ಯ ಅಥವಾ ದೇಶದಲ್ಲಿರ್ತಕ್ಕಂಥ ಆಟೋ ಚಾಲಕರು ಸಂಪೂರ್ಣವಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಸಂಕಷ್ಟವನ್ನ ಎದುರಿಸ್ತಾ ಇರತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ಗಾಗಿ ಸರದಿ ಸಾಲಿನಲ್ಲಿ ನಿಂತು ಆ ಒಂದು ಕಷ್ಟವನ್ನ ಪಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಇದು ಬಳ್ಳಾರಿಯ ಎಂಜಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಆಟೋ ಗ್ಯಾಸ್ನ ಮುಂಭಾಗ ಇರತಕ್ಕಂಥ ದೃಶ್ಯ. ಅಂದ್ರೆ ಕೇವಲ ಒಂದು ದಿನ ಅಲ್ಲ, ಕಳೆದ 15 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ನಿರ್ಮಾಣವಾಗಿದೆ. ಯಾಕಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಎಲ್ಲೂ ಕೂಡ ಈಗ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಇರತಕ್ಕಂಥ 7 ಆಟೋ ಗ್ಯಾಸ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆಟೋ ಗ್ಯಾಸ್ನ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು, LPGಯ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ LPGಯ ಬೆಲೆ ಇತ್ತು. ಆದ್ರೆ ಈಗ 105ಕ್ಕೆ ತಲುಪಿರ್ತಕ್ಕಂಥದ್ದು, ಅಂದ್ರೆ ಸುಮಾರು 45 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹೀಗಾಗಿ ಆಟೋ ಡ್ರೈವರ್ಗಳು ಸಾಕಷ್ಟು ಪರದಾಟವನ್ನ ಪಡುವಂತಹ ಸನ್ನಿವೇಶ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ಆಟೋ ದರವನ್ನ ಏರಿಕೆ ಮಾಡಿದ್ರು ಕೂಡ ಅಷ್ಟಾಗಿ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಪರದಾಡ್ತಕ್ಕಂಥ ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳಲ್ಲಿ ಇಷ್ಟು ಮಟ್ಟದ ರೇಟ್ ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ನನ್ನ ಜೊತೆ ಈಗ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಈಗ ಯುದ್ಧ ಆರಂಭಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿದೆ. ನಿಮ್ಗೆ ವರ್ಕೌಟ್ ಆಗ್ತಿದೇನಾ? ಆಗ್ತಾ ಇಲ್ಲ ಸರ್. ಮತ್ತೆ ಉಪವಾಸ ಇರಬೇಕಾಗ್ತದೆ, ಮನೆಗೆ ಆದಷ್ಟು ಹಾಲ್ ಅಂತ ಹಂಗೆ ಬರ್ತಾ ಇದೀವಿ. ಇನ್ನು ಏನ್ ಮಾಡಕ್, ಮನೆ ಕುಂತ್ಕೊಂಡ್ರೆ ಅದು ಇಲ್ಲ. ನಮ್ಮ ಮನೆ ಬಾಡಿಗೆ ಹೆಂಗ್ ಕಟ್ಟಬೇಕು, ಹುಡುಗರು ಫೀಸ್ ಅಂತೂ ಇವಾಗ ಇಲ್ಲ ಸರ್ ಹೋಗಿದೆ. ಅದೇ ಸ್ಕೂಲ್ ಫೀಸ್ ಇದ್ದಂದ್ರೆ ರೋಡ್ ಪಾಲೆ ನಾವೇನು. ಈಗ ನೀವು ಜನಗಳಿಗೆ ರೇಟ್ ದರ ಹೆಚ್ಚಳ ಮಾಡಿದ್ರಿ, ಆಟೋ ದರ, ಆದ್ರೆ ಅವ್ರಿಗೆ ಕೊಡವಲ್ರಿ ಯಾರು. ಇಲ್ಲಪ್ಪ ನಾವು ಕೊಡೋದೇ 15. ನಾವು ಯಾರಿಗೆ ಹೇಳ್ಕೋಬೇಕು? ಪ್ಯಾಸೆಂಜರ್ ಹತ್ರ ಜಗಳ ಆಡಕ್ ಬರಲ್ಲ ಅವ್ರಿಗೆ. ಇಲ್ಲ ನಾವು ಕೊಡೋದೇ 15. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಕಾಲ್ ಬಿದ್ರೆ ಕೂಡ ಅದೇ ಪರಿಸ್ಥಿತಿ ಆಯ್ತು ಸರ್. ವರ್ಕೌಟ್ ಆಗಲ್ಲ ಅಂದ್ರೂ ಕೂಡ ನೀವು ಆಟೋ ಓಡಿಸ್ತಾ ಇದ್ದೀರಾ, ಯಾಕೆ ಅಂತ? ಮತ್ತೆ ಮನೆ ಉಪವಾಸ ಬಂದಷ್ಟು ಬರುತ್ತಂತ. 200 ಸಿಗೋ ಜಾಗಲ್ಲಿ ಒಂದು 50-100 ಸಿಗುತ್ತಲ್ಲ ಅಂತ ಆಸೆ ಸರ್, ಅಷ್ಟೇ. ಈಗ ನೀವು ಈಗ ಸಾಕಷ್ಟು ಸಮಸ್ಯೆ ಆಗ್ತಿದೆ, ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸರ್ ನಮಗ್ ಕೂಡ ಅಷ್ಟೇ ಸರ್. ಮತ್ತೆ ಇದು ಆಯ್ತಲ್ಲ ಸರ್, ಅವಾಗ ಕಡಿಮೆ ಇತ್ತು ಸರ್, 50-60 ರೂಪಾಯಿ ಇತ್ತು ಸರ್ ಅವಾಗ ಅಂದ್ರೆ ಪರವಾಗಿಲ್ಲ ಸರ್. ಈಗ ಪ್ಯಾಸೆಂಜರ್ಗೆ ಏನಾದ್ರು ಜಾಸ್ತಿ ಕೇಳಿದ್ರೆ ಎದಕ್ಕಪ್ಪ ಅಷ್ಟು ರೇಟ್ ಎದಕ್ಕ? ಇಲ್ಲ ಮೇಡಮ್ ಗ್ಯಾಸ್ ರೇಟ್ ಹಿಂಗ್ ಆಗಿದೆ, ಹಿಂಗಿಲ್ಲ ಅಂದ್ರೆ ಇಲ್ಲಪ್ಪ ಕೊಡೋದೇ ಅಷ್ಟೇ, ನಾವು 10 ರೂಪಾಯಿ ಕೊಡ್ತೀವಿ, ಇಲ್ಲ ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಇಲ್ಲ, ಬೇರೆ ಆಟೋಗೆ ಹೋಗ್ತೀವಿ. ಹಾ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ? ಸರ್ ಸರ್ಕಾರಕ್ಕೆ ಏನು ಮನವಿ ಏನಿಲ್ಲ ಸರ್, ನಮಗೆ ಅವ್ರ ಕೂಡ ಏನು ಬೇಡ ಸರ್. ಗ್ಯಾಸ್ ರೇಟ್ ಕಡಿಮೆ ಮಾಡಿಸಿ ಗ್ಯಾಸ್ ಬರೋಷ್ಟು ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಸಾಕು ಸರ್. ಇದಿಷ್ಟು ಆಟೋ ಡ್ರೈವರ್ಗಳ ನಿಜಕ್ಕೂ ನೋವಿನ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಮತ್ತೊಂದು ಮಗದೊಂದು ಶಾಕ್ ಏನಂತಂದ್ರೆ 58 ರೂಪಾಯಿ ಇತ್ತು ಯುದ್ಧ ಆರಂಭ ಆಗುವಾಗ ಎಲ್ಪಿಜಿ ಪರ್ ಲೀಟರ್ ಈಗ 105 ರೂಪಾಯಿ ಆಗಿದೆ. ಡಬಲ್. ಎಲ್ಲೋಗ್ಬೇಕು ಪಾಪ ಆಟೋ ಚಾಲಕರು. ಬಳ್ಳಾರಿ ಅಂತ ನಗರದಲ್ಲಿ 105 ರೂಪಾಯಿ ಪರ್ ಲೀಟರ್ ಅವರು ಗ್ಯಾಸ್ ಹಾಕ್ಸ್ಕೊಂಡು ಗ್ರಾಹಕರ ಹತ್ರ ಡಬಲ್ ಚಾರ್ಜ್ ಮಾಡಿದ್ರೆ ಕೊಡ್ತಾರ ಗ್ರಾಹಕರು? ಆಟೋ ಹತ್ತದಿಲ್ಲ, ಅವರು ಬೇರೆ ಏನೋ ಸಿಟಿ ಬಸ್ಗೆ ಹೋಗ್ತಾರೆ. ಸೊ ಬಹಳ ಕಷ್ಟ ಆಗ್ಬಿಟ್ಟಿದೆ ಆಟೋ ಚಾಲಕರ ಜೀವನ. ಬೆಂಗಳೂರಲ್ಲಿ ಒಂದಲ್ದಿದ್ರೆ ಮತ್ತೊಂದು ಉದ್ಯೋಗ ಮಾಡ್ತಾರೆ, ಹೇಗೋ ಸರ್ವೈವ್ ಆಗ್ತಾರೆ. ಆದ್ರೆ 2 ಟೈರ್ ಸಿಟೀಸ್ ಅಲ್ಲಿ ಬಹಳ ಕಷ್ಟ ಆಗತ್ತೆ. ಪ್ರಯಾಣಿಕರು ಬಂದಿಲ್ಲ ಅಂತಂದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತ ಯುದ್ಧ ಆ ದೇಶಗಳಲ್ಲಿ ಎಷ್ಟು ಸಮಸ್ಯೆಯನ್ನ ತಂದೊಡ್ಡುತ್ತಿದೆ, ಎಷ್ಟು ಜನರು ಪರದಾಡ್ತಾ ಇದ್ದಾರೆ, ಅಷ್ಟೇ ಸಮಸ್ಯೆಯನ್ನ ಭಾರತದಲ್ಲೂ ಕೂಡ ಉಂಟು ಮಾಡಿದೆ. ಈ ದೃಶ್ಯದಲ್ಲಿ ನೋಡಬಹುದು, ನಿಜಕ್ಕೂ ಈ ಒಂದು ಯುದ್ಧದ ಪರಿಣಾಮವಾಗಿ ರಾಜ್ಯ ಅಥವಾ ದೇಶದಲ್ಲಿರ್ತಕ್ಕಂಥ ಆಟೋ ಚಾಲಕರು ಸಂಪೂರ್ಣವಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಸಂಕಷ್ಟವನ್ನ ಎದುರಿಸ್ತಾ ಇರತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ಗಾಗಿ ಸರದಿ ಸಾಲಿನಲ್ಲಿ ನಿಂತು ಆ ಒಂದು ಕಷ್ಟವನ್ನ ಪಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಇದು ಬಳ್ಳಾರಿಯ ಎಂಜಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಆಟೋ ಗ್ಯಾಸ್ನ ಮುಂಭಾಗ ಇರತಕ್ಕಂಥ ದೃಶ್ಯ. ಅಂದ್ರೆ
ಕೇವಲ ಒಂದು ದಿನ ಅಲ್ಲ, ಕಳೆದ 15 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ನಿರ್ಮಾಣವಾಗಿದೆ. ಯಾಕಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಎಲ್ಲೂ ಕೂಡ ಈಗ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಇರತಕ್ಕಂತ 7 ಆಟೋ ಗ್ಯಾಸ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆಟೋ ಗ್ಯಾಸ್ ನ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು, LPG ಯ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ LPG ಯ ಬೆಲೆ ಇತ್ತು. ಆದ್ರೆ ಈಗ 105ಕ್ಕೆ ತಲುಪಿರ್ತಕ್ಕಂಥದ್ದು, ಅಂದ್ರೆ ಸುಮಾರು 45 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹೀಗಾಗಿ ಆಟೋ ಡ್ರೈವರ್ಗಳು ಸಾಕಷ್ಟು ಪರದಾಟವನ್ನ ಪಡುವಂತಹ ಸನ್ನಿವೇಶ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ಆಟೋ ದರವನ್ನ ಏರಿಕೆ ಮಾಡಿದ್ರು ಕೂಡ ಅಷ್ಟಾಗಿ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಪರದಾಡ್ತಕ್ಕಂಥ ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳಲ್ಲಿ ಇಷ್ಟು ಮಟ್ಟದ ರೇಟ್ ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ನನ್ನ ಜೊತೆ ಈಗ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಈಗ ಯುದ್ಧ ಆರಂಭಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿದೆ. ನಿಮ್ಗೆ ವರ್ಕೌಟ್ ಆಗ್ತಿದೇನಾ? ಆಗ್ತಾ ಇಲ್ಲ ಸರ್. ಮತ್ತೆ ಉಪವಾಸ ಇರ್ಬೇಕಾತ್ ಮನೆ ಯಾವ್ದಷ್ಟ ಹಾಲ್ ಅಂತ ಹಂಗೆ ಬರ್ತಾ ಇದೀವಿ. ಇನ್ನು ಏನ್ ಮಾಡಕ್, ಮನೆ ಕುಂತ್ಕೊಂಡ್ರೆ ಅದು ಇಲ್ಲ. ನಮ್ಮ ಮನೆ ಬಾಡಿಗೆ ಹೆಂಗ್ ಕಟ್ಟಬೇಕು, ಹುಡುಗರು ಫೀಸ್ ಅಂತೂ ಇವಾಗ ಇಲ್ಲ ಸರ್ ಹೋಗಿದೆ. ಅದೇ ಸ್ಕೂಲ್ ಫೀಸ್ ಇದ್ದಂದ್ರೆ ರೋಡ್ ಪಾಲೆ ನಾವೇನು. ಈಗ ನೀವು ಜನಗಳಿಗೆ ರೇಟ್ ದರ ಹೆಚ್ಚಳ ಮಾಡಿದ್ರೆ ಆಟೋ ದರ, ಆದ್ರೆ ಅವ್ರಿಗೆ ಕೊಡವಲ್ರಿ ಯಾರು. ಇಲ್ಲಪ್ಪ ನಾವ್ ಕೊಡೋದೇ 15. ನಾವ್ ಯಾರಿಗೆ ಹೇಳ್ಕೋಬೇಕು? ಪ್ಯಾಸೆಂಜರ್ ಹತ್ರ ಜಗಳ ಆಡಕ್ ಬರಲ್ಲ. ಅವ್ರಿಗೆ ಇಲ್ಲ ನಾವ್ ಕೊಡೋದೇ 15. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಕಾಲ್ ಬಿದ್ರು ಕೂಡ ಅದೇ ಪರಿಸ್ಥಿತಿ ಆಯ್ತು ಸರ್. ವರ್ಕೌಟ್ ಆಗಲ್ಲ ಅಂದ್ರೂ ಕೂಡ ನೀವು ಆಟೋ ಓಡಿಸ್ತಾ ಇದ್ದೀರಾ, ಯಾಕೆ ಅಂತ? ಮತ್ತೆ ಮನೆ ಉಪವಾಸ ಬಂದಷ್ಟು ಬರುತ್ತಂತ. 200 ಸಿಗೋ ಜಾಗಲ್ಲಿ ಒಂದು 50-100 ಸಿಗುತ್ತಲ್ಲ ಅಂತ ಆಸೆ ಸರ್, ಅಷ್ಟೇ. ಈಗ ನೀವು ಈಗ ಸಾಕಷ್ಟು ಸಮಸ್ಯೆ ಆಗ್ತಿದೆ, ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸರ್ ನಮಗ್ ಕೂಡ ಅಷ್ಟೇ ಸರ್. ಮತ್ತೆ ಇದು ಐತಲ್ಲ ಸರ್, ಅವಾಗ ಕಡಿಮೆ ಇತ್ತು ಸರ್, 50-60 ರೂಪಾಯಿ ಇತ್ತು ಸರ್ ಅವಾಗ ಅಂದ್ರೆ ಅದು ಪರವಾಗಿಲ್ಲ ಸರ್. ಈಗ ಪ್ಯಾಸೆಂಜರ್ಗೆ ಏನಾದ್ರು ಜಾಸ್ತಿ ಕೇಳಿದ್ರೆ ಎದಕ್ಕಪ್ಪ ಅಷ್ಟು ರೇಟ್ ಎದಕ್ಕ? ಇಲ್ಲ ಮೇಡಮ್ ಗ್ಯಾಸ್ ರೇಟ್ ಹಿಂಗ್ ಆಗಿದೆ, ಹಿಂಗಿಲ್ಲ ಅಂದ್ರೆ ಇಲ್ಲಪ್ಪ ಕೊಡೋದೇ ಅಷ್ಟೇ, ನಾವು 10 ರೂಪಾಯಿ ಕೊಡ್ತೀವಿ, ಇಲ್ಲ ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಇಲ್ಲ, ಬೇರೆ ಆಟೋಗೆ ಹೋಗ್ತೀವಿ. ಹಾ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ? ಸರ್ ಸರ್ಕಾರಕ್ಕೆ ಏನು ಮನವಿ ಏನಿಲ್ಲ ಸರ್, ನಮಗೆ ಅವ್ರ ಕೂಟ ಏನು ಬೇಡ ಸರ್. ಗ್ಯಾಸ್ ರೇಟ್ ಕಡಿಮೆ ಮಾಡಿಸಿ ಗ್ಯಾಸ್ ಬರೋಷ್ಟು ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಸಾಕು ಸರ್. ಇದಿಷ್ಟು ಆಟೋ ಡ್ರೈವರ್ಗಳ ನಿಜಕ್ಕೂ ನೋವಿನ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಮಗದೊಂದು ಶಾಕ್ ಏನಂತಂದ್ರೆ 58 ರೂಪಾಯಿ ಇತ್ತು ಯುದ್ಧ ಆರಂಭ ಆಗುವಾಗ LPG ಪರ್ ಲೀಟರ್, ಈಗ 105 ರೂಪಾಯಿ ಆಗಿದೆ. ಡಬಲ್. ಎಲ್ಲೋಗ್ಬೇಕು ಪಾಪ ಆಟೋ ಚಾಲಕರು? ಬಳ್ಳಾರಿ ಅಂತ ನಗರದಲ್ಲಿ 105 ರೂಪಾಯಿ ಪರ್ ಲೀಟರ್ ಅವರು ಗ್ಯಾಸ್ ಹಾಕ್ಸ್ಕೊಂಡು ಗ್ರಾಹಕರ ಹತ್ರ ಡಬಲ್ ಚಾರ್ಜ್ ಮಾಡಿದ್ರೆ ಕೊಡ್ತಾರ ಗ್ರಾಹಕರು? ಆಟೋ ಹತ್ತದಿಲ್ಲ, ಅವರು ಬೇರೆ ಏನೋ ಸಿಟಿ ಬಸ್ಗೆ ಹೋಗ್ತಾರೆ. ಸೊ ಬಹಳ ಕಷ್ಟ ಆಗ್ಬಿಟ್ಟಿದೆ ಆಟೋ ಚಾಲಕರ ಜೀವನ. ಬೆಂಗಳೂರಲ್ಲಿ ಒಂದಲ್ದಿದ್ರೆ ಮತ್ತೊಂದು ಉದ್ಯೋಗ ಮಾಡ್ತಾರೆ, ಹೇಗೋ ಸರ್ವೈವ್ ಆಗ್ತಾರೆ. ಆದ್ರೆ 2 ಟೈರ್ ಸಿಟೀಸ್ ಅಲ್ಲಿ ಬಹಳ ಕಷ್ಟ ಆಗತ್ತೆ. ಪ್ರಯಾಣಿಕರು ಬಂದಿಲ್ಲ ಅಂತಂದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತ ಯುದ್ಧ ಆ ದೇಶಗಳಲ್ಲಿ ಎಷ್ಟು ಸಮಸ್ಯೆಯನ್ನ ತಂದೊಡ್ಡುತ್ತಿದೆ, ಎಷ್ಟು ಜನರು ಪರದಾಡ್ತಾ ಇದ್ದಾರೆ, ಅಷ್ಟೇ ಸಮಸ್ಯೆಯನ್ನ ಭಾರತದಲ್ಲೂ ಕೂಡ ಉಂಟು ಮಾಡಿದೆ. ಈ ದೃಶ್ಯದಲ್ಲಿ ನೋಡಬಹುದು, ನಿಜಕ್ಕೂ ಈ ಒಂದು ಯುದ್ಧದ ಪರಿಣಾಮವಾಗಿ ರಾಜ್ಯ ಅಥವಾ ದೇಶದಲ್ಲಿರ್ತಕ್ಕಂಥ ಆಟೋ ಚಾಲಕರು ಸಂಪೂರ್ಣವಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಸಂಕಷ್ಟವನ್ನ ಎದುರಿಸ್ತಾ ಇರತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ಗಾಗಿ ಸರದಿ ಸಾಲಿನಲ್ಲಿ ನಿಂತು ಆ ಒಂದು ಕಷ್ಟವನ್ನ ಪಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಇದು ಬಳ್ಳಾರಿಯ MG ರಸ್ತೆಯಲ್ಲಿರ್ತಕ್ಕಂಥ ಒಂದು ಆಟೋ ಗ್ಯಾಸ್ನ ಮುಂಭಾಗ ಇರತಕ್ಕಂಥ ದೃಶ್ಯ. ಆದ್ರೆ ಕೇವಲ ಒಂದು ದಿನ ಅಲ್ಲ, ಕಳೆದ 15 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ನಿರ್ಮಾಣವಾಗಿದೆ. ಯಾಕಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಎಲ್ಲೂ ಕೂಡ ಈಗ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಇರತಕ್ಕಂತ 7 ಆಟೋ ಗ್ಯಾಸ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆಟೋ ಗ್ಯಾಸ್ ನ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು, LPG ಯ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ LPG ಯ ಬೆಲೆ ಇತ್ತು. ಆದ್ರೆ ಈಗ 105ಕ್ಕೆ ತಲುಪಿರ್ತಕ್ಕಂಥದ್ದು, ಅಂದ್ರೆ ಸುಮಾರು 45 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹೀಗಾಗಿ ಆಟೋ ಡ್ರೈವರ್ಗಳು ಸಾಕಷ್ಟು ಪರದಾಟವನ್ನ ಪಡುವಂತಹ ಸನ್ನಿವೇಶ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ಆಟೋ ದರವನ್ನ ಏರಿಕೆ ಮಾಡಿದ್ರು ಕೂಡ ಅಷ್ಟಾಗಿ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಪರದಾಡ್ತಕ್ಕಂಥ ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿದೆ. ಕಳೆದ 15 ದಿನಗಳಲ್ಲಿ ಇಷ್ಟು ಮಟ್ಟದ ರೇಟ್ ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ನನ್ನ ಜೊತೆ ಈಗ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಈಗ ಯುದ್ಧ ಆರಂಭಕ್ಕಿಂತ ಮುಂಚೆ 58 ರಿಂದ 60 ರೂಪಾಯಿ ಇತ್ತು, ಈಗ 105 ರೂಪಾಯಿ ಆಗಿದೆ. ನಿಮ್ಗೆ ವರ್ಕೌಟ್ ಆಗ್ತಿದೇನಾ? ಆಗ್ತಾ ಇಲ್ಲ ಸರ್. ಮತ್ತೆ ಉಪವಾಸ ಇರ್ಬೇಕಾತ್ ಮನೆ ಯಾವ್ದಷ್ಟ ಹಾಲ್ ಅಂತ ಹಂಗೆ ಬರ್ತಾ ಇದೀವಿ. ಇನ್ನು ಏನ್ ಮಾಡಕ್, ಮನೆ ಕುಂತ್ಕೊಂಡ್ರೆ ಅದು ಇಲ್ಲ. ನಮ್ಮ ಮನೆ ಬಾಡಿಗೆ ಹೆಂಗ್ ಕಟ್ಟಬೇಕು, ಹುಡುಗರು ಫೀಸ್ ಅಂತೂ ಇವಾಗ ಇಲ್ಲ ಸರ್ ಹೋಗಿದೆ. ಅದೇ ಸ್ಕೂಲ್ ಫೀಸ್ ಇದ್ದಂದ್ರೆ ರೋಡ್ ಪಾಲೆ ನಾವೇನು. ಈಗ ನೀವು ಜನಗಳಿಗೆ ರೇಟ್ ದರ ಹೆಚ್ಚಳ ಮಾಡಿದ್ರೆ ಆಟೋ ದರ, ಆದ್ರೆ ಅವ್ರಿಗೆ ಕೊಡವಲ್ರಿ ಯಾರು. ಇಲ್ಲಪ್ಪ ನಾವ್ ಕೊಡೋದೇ 15.
ನಾವು ಯಾರಿಗೆ ಹೇಳ್ಕೋಬೇಕು? ಪ್ಯಾಸೆಂಜರ್ ಹತ್ರ ಜಗಳ ಆಡಕ್ ಬರಲ್ಲ. ಅವ್ರಿಗೆ ಇಲ್ಲ ನಾವು ಕೊಡೋದೇ 15. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಕಾಲ್ ಬಿದ್ರೆ ಕೂಡ ಅದೇ ಪರಿಸ್ಥಿತಿ ಆಯ್ತು ಸರ್. ವರ್ಕೌಟ್ ಆಗಲ್ಲ ಅಂದ್ರೂ ಕೂಡ ನೀವು ಆಟೋ ಓಡಿಸ್ತಾ ಇದ್ದೀರಾ, ಯಾಕೆ ಅಂತ? ಮತ್ತೆ ಮನೆ ಉಪವಾಸ ಬಂದಷ್ಟು ಬರುತ್ತೆ ಅಂತ 200 ಸಿಗೋ ಜಾಗಲ್ಲಿ ಒಂದು 50-100 ಸಿಗುತ್ತಲ್ಲ ಅಂತ ಆಸೆ ಸರ್, ಅಷ್ಟೇ. ಈಗ ನೀವು ಈಗ ಸಾಕಷ್ಟು ಸಮಸ್ಯೆ ಆಗ್ತಿದೆ, ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸರ್ ನಮಗ್ ಕೂಡ ಅಷ್ಟೇ ಸರ್. ಮತ್ತೆ ಇದು ಐತಲ್ಲ ಸರ್, ಅವಾಗ ಕಡಿಮೆ ಇತ್ತು ಸರ್, 50-60 ರೂಪಾಯಿ ಇತ್ತು ಸರ್ ಅವಾಗ ಅಂದ್ರೆ ಅದು ಪರವಾಗಿಲ್ಲ ಸರ್. ಈಗ ಪ್ಯಾಸೆಂಜರ್ಗೆ ಏನಾದ್ರು ಜಾಸ್ತಿ ಕೇಳಿದ್ರೆ ಎದಕ್ಕಪ್ಪ ಅಷ್ಟ್ ರೇಟ್ ಎದಕ್ಕ? ಇಲ್ಲ ಮೇಡಮ್ ಗ್ಯಾಸ್ ರೇಟ್ ಹಿಂಗ್ ಆಗಿದೆ ಹಿಂಗಿಲ್ಲ ಅಂದ್ರೆ ಇಲ್ಲಪ್ಪ ಕೊಡೋದೇ ಅಷ್ಟೇ, ನಾವು 10 ರೂಪಾಯಿ ಕೊಡ್ತೀವಿ, ಇಲ್ಲ ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಇಲ್ಲ, ಬೇರೆ ಆಟೋಗೆ ಹೋಗ್ತೀವಿ. ಹಾ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ? ಸರ್ ಸರ್ಕಾರಕ್ಕೆ ಏನು ಮನವಿ ಏನಿಲ್ಲ ಸರ್, ನಮಗೆ ಅವ್ರ ಕೂಟ ಏನು ಬೇಡ ಸರ್. ಗ್ಯಾಸ್ ರೇಟ್ ಕಡಿಮೆ ಮಾಡಿಸಿ ಗ್ಯಾಸ್ ಬರೋಷ್ಟು ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಸಾಕು ಸರ್. ಇದಿಷ್ಟು ಆಟೋ ಡ್ರೈವರ್ಗಳ ನಿಜಕ್ಕೂ ನೋವಿನ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.